ಈಗ ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆ ಮಾತಾಡಿದ್ರ ಏನು ಸಮಾಧಾನ ಹೇಳಿದ್ರು ಏನು ಮಾತಾಡಿದ್ರು? ಏನಿಲ್ಲ, ಅವ್ರೇನು ಸಮಾಧಾನವಾಗಿ ಅವ್ರು ಯಾವತ್ತೂ ಎಲ್ಲೂ ನಾನು ನೋಡಿದ್ದೀವಲ್ಲ, ಎಲ್ಲೋ ಅವ್ರ ಹೇಳಿಕೆಗಳನ್ನು ಕೊಡೋದ್ರು ನಾನು ನೋಡಿಲ್ಲ. ತನಿಖೆ ಆಗಲಿ, ಸ್ವಾಗತವನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನಾನು ಇಲ್ಲಿವರೆಗೂ ಕೂಡ ಭೇಟಿಯಾಗಿಲ್ಲ, ಆದರೆ ನಾನು ಭೇಟಿಯನ್ನು ಮಾಡ್ತೀನಿ. ಯಾಕಂದರೆ ಬಂದಾಗ ಆ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಯಾವುದಾನ ಮಠಕ್ಕೆ ಹೋದರೆ ಸ್ವಾಮೀಜಿಗಳು ನೋಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಅವರನ್ನು ನಾನು ಭೇಟಿಯನ್ನು ಮಾಡ್ತೀನಿ. ನಾನು ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿರೋಂಥದ್ದು ಅಂದರೆ ಆರಂಭಿಕ ಹಂತಗಳಲ್ಲಿ ಇವರು ಸುಮ್ಮನೆ ಇದ್ದರು, ಈಗ ಬಂದಿದ್ದಾರೆ. ಸೊ ನಾವು ಇದನ್ನು ಧರ್ಮಸ್ಥಳ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಅಂತ. ಮಂಜುನಾಥ ಸ್ವಾಮಿಯ ಮೇಲೆ ಆಣೆ ಮುಟ್ಟಾಡಿ ಹೇಳ್ತೀವಿ, ನಾವು ಯಾವುದೇ ರಾಜಕಾರಣವನ್ನು ಮಾಡಿಲ್ಲ. ಯಾಕಂದರೆ ಇಲ್ಲಿ ಎದುರುಗಡೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದು ನಮ್ಮ ಧಾರ್ಮಿಕ ಕೇಂದ್ರದ ಮೇಲೆ, ನಮ್ಮ ಹಿಂದೂ ಧರ್ಮದ ಮೇಲೆ, ನಮ್ಮ ಸ್ವಾಮಿಯ ಮೇಲೆ ಮಾಡ್ತಾ ಇರೋದು. ಇದರಲ್ಲಿ ನಾವು ರಾಜಕೀಯ ಬೆಳೆ ಬೆಳೆಸ್ಕೊಳೋದು ಏನೈತೆ? ಇದರಲ್ಲಿ ನಾವು ಯಾವತ್ತು ಇವಾಗ ಏನೋ ಬಿ ಜೆ ಪಿ ಶಾಲೆ ಹಾಕ್ಕೊಂಬಂದಿದ್ದೀವ? ನಮ್ಮ ಹಿಂದೂ ಧರ್ಮದ ಪ್ರತೀಕ ಕೇಸರಿ ಶಾಲನ್ನು ಹಾಕ್ಕೊಂಬಂದಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ನಮ್ಮ ಬಿ ಜೆ ಪಿಯ ನಾಯಕರ ಪರವಾಗಿ ನಾವು ಘೋಷಣೆಯನ್ನು ಮಾಡಿಲ್ಲ. ಬಿ ಜೆ ಪಿಗೆ ನಾವು ಜೈಕಾರ ಹಾಕಿಲ್ಲ, ಹಿಂದೂ ಧರ್ಮಕ್ಕೆ ಜೈಕಾರ ಹಾಕಿದ್ದೀವಿ, ಮಂಜುನಾಥ ಸ್ವಾಮಿಗೆ ಜೈಕಾರ ಹಾಕಿದ್ದೀವಿ. ಬೇಕಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಇದು ಉರುಳಿಲ್ಲ ಇದು ಅಂತ ಹೇಳ್ತೀವಿ, ಅವ್ರು ಅದನ್ನು ಸರಿಯಾಗಿ ತನಿಖೆಯಲ್ಲಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಡಿ ಕೆ ಶಿವಕುಮಾರ್ಗೂ ಜೈ ಹೇಳ್ತೀವಿ ನಾವು. ಈಗ ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆ ಮಾತಾಡಿದ್ರ ಏನು ಸಮಾಧಾನ ಹೇಳಿದ್ರು ಏನು ಮಾತಾಡಿದ್ರು? ಏನಿಲ್ಲ, ಅವ್ರೇನು ಸಮಾಧಾನವಾಗಿ ಅವ್ರು ಯಾವತ್ತೂ ಎಲ್ಲೂ ನಾನು ನೋಡಿದ್ದೀವಲ್ಲ, ಎಲ್ಲೋ ಅವ್ರ ಹೇಳಿಕೆಗಳನ್ನು ಕೊಡೋದ್ರು ನಾನು ನೋಡಿಲ್ಲ. ತನಿಖೆ ಆಗಲಿ, ಸ್ವಾಗತವನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನಾನು ಇಲ್ಲಿವರೆಗೂ ಕೂಡ ಭೇಟಿಯಾಗಿಲ್ಲ, ಆದರೆ ನಾನು ಭೇಟಿಯನ್ನು ಮಾಡ್ತೀನಿ. ಯಾಕಂದರೆ ಬಂದಾಗ ಆ ಕ್ಷೇತ್ರದ ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಯಾವುದಾನ ಮಠಕ್ಕೆ ಹೋದರೆ ಸ್ವಾಮೀಜಿಗಳು ನೋಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಅವರನ್ನು ನಾನು ಭೇಟಿಯನ್ನು ಮಾಡ್ತೀನಿ. ನಾನು ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿರೋಂಥದ್ದು ಅಂದರೆ ಆರಂಭಿಕ ಹಂತಗಳಲ್ಲಿ ಇವರು ಸುಮ್ಮನೆ ಇದ್ದರು, ಈಗ ಬಂದಿದ್ದಾರೆ. ಸೊ ನಾವು ಇದನ್ನು ಧರ್ಮಸ್ಥಳ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಅಂತ. ಮಂಜುನಾಥ ಸ್ವಾಮಿಯ ಮೇಲೆ ಆಣೆ ಮುಟ್ಟಾಡಿ ಹೇಳ್ತೀವಿ, ನಾವು ಯಾವುದೇ ರಾಜಕಾರಣವನ್ನು ಮಾಡಿಲ್ಲ. ಯಾಕಂದರೆ ಇಲ್ಲಿ ಎದುರುಗಡೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದು ನಮ್ಮ ಧಾರ್ಮಿಕ ಕೇಂದ್ರದ ಮೇಲೆ, ನಮ್ಮ ಹಿಂದೂ ಧರ್ಮದ ಮೇಲೆ, ನಮ್ಮ ಸ್ವಾಮಿಯ ಮೇಲೆ ಮಾಡ್ತಾ ಇರೋದು. ಇದರಲ್ಲಿ ನಾವು ರಾಜಕೀಯ ಬೆಳೆ ಬೆಳೆಸ್ಕೊಳೋದು ಏನೈತೆ? ಇದರಲ್ಲಿ ನಾವು ಯಾವತ್ತು ಇವಾಗ ಏನೋ ಬಿ ಜೆ ಪಿ ಶಾಲೆ ಹಾಕ್ಕೊಂಬಂದಿದ್ದೀವ? ನಮ್ಮ ಹಿಂದೂ ಧರ್ಮದ ಪ್ರತೀಕ ಕೇಸರಿ ಶಾಲನ್ನು ಹಾಕ್ಕೊಂಬಂದಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ನಮ್ಮ ಬಿ ಜೆ ಪಿಯ ನಾಯಕರ ಪರವಾಗಿ ನಾವು ಘೋಷಣೆಯನ್ನು ಮಾಡಿಲ್ಲ. ಬಿ ಜೆ ಪಿಗೆ ನಾವು ಜೈಕಾರ ಹಾಕಿಲ್ಲ, ಹಿಂದೂ ಧರ್ಮಕ್ಕೆ ಜೈಕಾರ ಹಾಕಿದ್ದೀವಿ, ಮಂಜುನಾಥ ಸ್ವಾಮಿಗೆ ಜೈಕಾರ ಹಾಕಿದ್ದೀವಿ. ಬೇಕಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಇದು ಉರುಳಿಲ್ಲ ಇದು ಅಂತ ಹೇಳ್ತೀವಿ, ಅವ್ರು ಅದನ್ನು ಸರಿಯಾಗಿ ತನಿಖೆಯಲ್ಲಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಡಿ ಕೆ ಶಿವಕುಮಾರ್ಗೂ ಜೈ ಹೇಳ್ತೀವಿ ನಾವು. ಸೊ ಇದಿಷ್ಟು ಶಾಸಕ ಎಸ್ ಆರ್ ವಿಶ್ವನಾಥ್. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.